ಬಿಜೆಪಿಯಲ್ಲೇ ಇದ್ದಾರೆ. ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಕಾಂಗ್ರೆಸ್ ಯಾವ ಥರ ಮಾಡ್ತಾ ಇದೆ ಅಂತ. ಮೈತ್ರಿ ಇದೆಯಲ್ಲ, ಮೈತ್ರಿಯಿಂದ ಯಾವ ಪಕ್ಷ ಬಂದ್ರೂ ಮೈತ್ರಿನಲ್ಲಿ ಯಾವ್ದು ಬಂದ್ರು ನಾವು ವೋಟ್ ಮಾಡ್ತೀವಿ. ನಮ್ಗೆ ಬಿಜೆಪಿ ಆಸೆ ಇದೆ ಸರ್. ಕಾಂಗ್ರೆಸ್ ಏನು ಅವಶ್ಯಕತೆ ಇಲ್ಲ. ಅದು ಬಂದು ನಾವು ಚಿಕ್ಕವರಿದ್ದಾಗ ಹೇಳೋರು ಕಾಂಗ್ರೆಸ್ ಬಂದ್ರೆ ಬರಗಾಲ ಬರುತ್ತೆ ಅಂತೇಳಿ. ಹನುಮಾನ್ ಚಾಲೀಸ್ ಆಗಿತ್ತಪ್ಪ. ಇವೆಲ್ಲ ಯಾರು ಬಂದಾಗಿಂದ ಜಾಸ್ತಿ ಆಗ್ತದೆ. ಇನ್ನ ಸಾವಿರ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಫ್ರೀಯಾಗಿ ತಿಂದ್ಕೊಂಡು ಓಡಾಡ್ಕೊಂಡು ಇರ್ತಾರೆ. ಅದೇ ಇನ್ನು ನೀವು ಅವ್ರು ಹೇಳ್ದಂಗೆ ಅದು ಇದು ಕುಡ್ಕೊಂಡು ಹಂಗಿಂಗೆ ಆ ರೈತರಿಗೆ ಏನು ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ. ನಾವು ರೈತರೇ ಎಲ್ಲಿ ಭದ್ರಕೋಟೆ ಇತ್ತು? ಏಳು ಟರ್ಮಿಂದ ಕಾಂಗ್ರೆಸ್ ಅಲ್ವಾ ಇದ್ದಿದ್ದು? ಹೌದು. ಈ ಬಾರಿ ನಿಮ್ ಪ್ರಕಾರ ಯಾವ ಪಕ್ಷ ಬರ್ಬೋದು, ಯಾವ ಪಕ್ಷ ಆಯ್ಕೆ ಮಾಡಿ? ನಾವು ಇರೋದು ಬಿಜೆಪಿಯಲ್ಲೇ. ನಮ್ಗೆ ಮೋದಿನೇ ಇಷ್ಟ, ಬಟ್ ಇಲ್ಲಿ ಮೋದಿ ಕ್ಯಾಂಡಿಡೇಟ್ ಇಲ್ಲ. JDSಗೆ ಮಾಡ್ತೀವಿ. ಸೊ ಹಾಯ್, ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿದ್ದೀವಿ. ಸೊ ಇಡೀ ಕರ್ನಾಟಕದಲ್ಲಿ ಮಂಡ್ಯ, ಹಾಸನ, ಕೋಲಾರ ಇತ್ತು. ಈಗ ಇತ್ತೀಚೆಗಷ್ಟೇ ಬಂದಿರತಕ್ಕಂಥ ಸುದ್ದಿಗಳಲ್ಲಿ ಕಾಂಗ್ರೆಸ್ ಅಥವಾ JDS ಅನ್ನೋದು ಕನ್ಫ್ಯೂಸ್ ಅಲ್ಲಿ ಇತ್ತು. ಆದ್ರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ JDS ಅಭ್ಯರ್ಥಿ ಯಾರು, ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದನ್ನ ಮತದಾರರ ಜೊತೆ ಇದ್ದೀವಿ. ಬನ್ನಿ, ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿ ಹಾಗೂ JDS ಎರಡು ಪಕ್ಷಗಳ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಯಾರು, ಯಾವ ರೀತಿ ರಾಜಕಾರಣಕ್ಕೆ ಬಂದ್ರು, ಮತ್ತೆ ಅವ್ರ ಹಿನ್ನೆಲೆ ಏನು, ಅವರ ನುಡೆ ಏನು ಅನ್ನೋದನ್ನ ಇವತ್ತು ನಾವು ತಿಳಿಯಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಮತದಾರ ಇದ್ದಾರೆ, ಬನ್ನಿ ಮಾತಾಡೋಣ. ಈ ಬಾರಿ ಕೋಲಾರಲ್ಲಿ ಏನಾಗ್ಬೋದು ನಿಮ್ ಪ್ರಕಾರ? ಸರ್, ಮಲ್ಲೇಶ್ ಬಾಬು ಗೆಲ್ತಾರೆ ಸರ್. ಆಗ್ಬೇಕು ಕಾಂಗ್ರೆಸ್ಗೆ. ಮೊನ್ನೆ ನೀವೇ ನೋಡಿದ್ರಲ್ಲ, ವಿಧಾನಸೌಧ ಮುಂದ್ಗಡೆ ನೀವು ಮೀಡಿಯಾ ಅವ್ರ ಮುಂದ್ಗಡೆನೆ ಹೇಳಿದಾರಲ್ಲ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ಬಿಟ್ಟು. ಇಂಡಿಯಾ ಅನ್ನ ತಿನ್ಕೊಂಡು, ಭಾರತ ದೇಶ ಅನ್ನ ತಿನ್ಕೊಂಡು, ಭಾರತ ದೇಶ ಗಾಳಿ ಉಸಿರು ಹೇಳ್ಕೊಂಡು ನೀನು ಪಾಕಿಸ್ತಾನ ಜಿಂದಾಬಾದ್ ಅಂತೀಯ. ನಿಮ್ಗೆ ಕರೆಕ್ಟ್ ಇದೆ ಸರ್ ಇದು? ನಾವು ಕಾಂಗ್ರೆಸ್ಗೆ ಹಾಕ್ಬೇಕು ಓಟು. ಯಾಕೆ ಹಾಕ್ಬೇಕು ನಾವು ಕಾಂಗ್ರೆಸ್ಗೆ? ಬಿಜೆಪಿಗೆ ಮಾಡ್ತೀರಿ. ಬಿಜೆಪಿ JDS ಒಂದಾಗಿದೆ. ರಾಜ್ಯದಲ್ಲಿ ಕುಮಾರಸ್ವಾಮಿ ಇದ್ದಾರೆ, ಅವ್ರಿಗೆ ನಾವು ವೋಟ್ ಮಾಡೇ ಮಾಡ್ತೀವಿ ಸರ್. ಏಳು ಟರ್ಮಿಂದ ಕಾಂಗ್ರೆಸ್ ಅಲ್ವಾ ಇದ್ದಿದ್ದು? ಹೋದ್ಸಲ ಏನೋ ಒಂದು ಇದರಿಂದ ಗಿಮಿಕ್ಕಿಂದ ಬಿಜೆಪಿ ಬಂತು. ನಾವು ಆವತ್ತಿಂದನೂ ಬಿಜೆಪಿ, ಇವತ್ತು ಬಿಜೆಪಿನೇ. ಬಟ್ ಬೇಸ್ ಇರಲಿಲ್ಲ. ಮುನ್ಸ್ವಾಮಿ ಅವ್ರು ಬೇಸ್ ಮಾಡಿದ್ರು, ಚೆನ್ನಾಗೆಲ್ಲ ಕೆಲಸ ಮಾಡಿದವರ. ಅವರು ಇರೋದ್ರಿಂದ ನಮ್ಮ ಕೋಲಾರದಲ್ಲಿ ಸ್ವಲ್ಪ ಹಿಂದೂಗಳಿಗೆ ಸ್ವಲ್ಪ ಇದಿದೆ. ಅವರೇ ಬರ್ಬೇಕು. JDS ಅಲ್ಲಿ ಮಲ್ಲೇಶ್ ಬಾಬುನ ಯಾರು ಕೊಡ್ತಾರೆ ಗೊತ್ತಿಲ್ಲ. ಇನ್ನ ಪೆಂಡಿಂಗ್ ಇದೆ. ಮಲ್ಲೇಶ್ ಬಾಬು ಆದ್ರೆ ಅವರು ಪರವಾಗಿಲ್ಲ. ಬಂಗಾರಪೇಟೆಯಲ್ಲಿ ಎರಡು ಸೌತ್ ಇದ್ದಾರೆ. ಹೌದು, ನಮ್ಮ ಫ್ರೆಂಡ್, ನಮ್ಮ ಕ್ಲಾಸ್ಮೇಟ್ ಅವರು. ಪರವಾಗಿಲ್ಲ, ಅವರು ಒಳ್ಳೆಯವರು. ಸೊ ಈ ಬಾರಿ ಗೆಲ್ಬೋದಾ? ಗೆಲ್ತಾರೆ. ಮಲ್ಲೇಶ್ ಬಾಬು ನಿಂತ್ರೆ ಗ್ಯಾರಂಟಿ ಗೆಲ್ತಾರೆ. ಜೈ ಶ್ರೀರಾಮ್. ನಮಸ್ಕಾರ ಸರ್. ಏನ್ ಹೆಸರು? ಬೆಟ್ಟೇಗೌಡ ಅಂತ. ಬೆಟ್ಟೇಗೌಡರು, ಏನ್ ಮಾಡ್ತೀರಿ ನೀವು? ನಮ್ದು ಡಿಗ್ರಿ ಮುಗ್ದಿದೆ, ಮನೇಲಿದ್ದೀವಿ. ಯಾವ ಜಿಲ್ಲೆ ನಿಮ್ದು? ನಮ್ದು ಕೋಲಾರ ಜಿಲ್ಲೆ, ಬಂಗಾರಪೇಟೆ ತಾಲೂಕು. ಸೊ ಈಗ ಕೋಲಾರ ಜಿಲ್ಲೆಯಲ್ಲಿ JDS ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಹೌದು. ಸೊ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅವರೊಬ್ಬ ವಿದ್ಯಾವಂತರು, ಒಬ್ಬ ದಿವಂಗತ DC ಆಗಿರುವಂಥ ನಮ್ಮ ಕೋಲಾರ ಜಿಲ್ಲೆಗೆ ಹಲವಾರು ಯೋಜನೆಗಳು ತಂದು ಕೊಟ್ಟಿದ್ದರು DC ಆಗಿದ್ದಾಗ. ಮತ್ತು 2 ಬಾರಿ ಜಿಲ್ಲಾ ಪಂಚಾಯಿತಿ ಅಭ್ಯರ್ಥಿಯಾಗಿ ಹಲವಾರು ಕ್ಷೇತ್ರಗಳಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ. ಅವರಂಥ ತಂದೆ ತಾಯಿ ಮಗನಾಗಿ ಒಬ್ಬ ವಿದ್ಯಾವಂತ. ನಮ್ಮಂಥ ವಿದ್ಯಾವಂತರಿಗೆ ಗೊತ್ತು ವಿದ್ಯಾವಂತನ ಕಷ್ಟ, ವಿದ್ಯಾವಂತರಿಗೆ ಗೊತ್ತಾಗುತ್ತೆ. ಅಂಥವ್ರು ರಾಜಕೀಯಕ್ಕೆ ಬರಬೇಕು. 2 ಬಾರಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪ ಮತಗಳಿಂದ ಸೋತಿದ್ದಾರೆ. ರಾಜಕೀಯ ಅನುಭವ ಉಳ್ಳವರು. ಈ ಬಾರಿ ಖಂಡಿತವಾಗ್ಲೂ ಅವರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಯಾರೇ ಸ್ಪರ್ಧಿಸಿದ್ರು 2 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸ್ತಾರೆ. ಸೊ ಈ ವಿದ್ಯಾವಂತರು ಅಂದ್ರಲ್ಲಿ ನೀವು ಏನು ಓದಿದ್ರೆ? ನಾವು ಡಿಗ್ರಿ ಮಾಡಿದ್ವಿ, BCom ಮಾಡಿದ್ವಿ. ಡಿಗ್ರಿ ಮಾಡಿದ್ರ. ಸೊ ಈಗ ಕೋಲಾರದಲ್ಲಿ ಕಾಂಗ್ರೆಸ್, JDS, ಬಿಜೆಪಿ ಮೊದಲಿತ್ತು. ಹೌದು. ಈಗ JDS, ಬಿಜೆಪಿ ಎರಡು ಒಂದಾಗಿದೆ. ಹೌದು. ಸೊ ಈ ಬಾರಿ ಚುನಾವಣೆ ಯಾವ ರೀತಿ ಇರ್ಬೋದು? ಈ ಬಾರಿ ಚುನಾವಣೆ ಅಂದರೆ ಈ ಕಡೆ ಸಿದ್ದರಾಮಯ್ಯ ಅಲ್ಲ, ಖರ್ಗೆ ಅವ್ರು ಬಂದ್ರೂ ಮಲ್ಲೇಶ್ ಅಣ್ಣರು 2 ಲಕ್ಷ ಮತಗಳ ಅಂತರದಿಂದ ಗೆದ್ದು ಕೋಲಾರ ಜಿಲ್ಲೆಗೆ ಒಂದು ಮಾದರಿ ಜಿಲ್ಲೆಯನ್ನು ಮಾಡ್ತಾರೆ. ಕೆಲವರು ಹೇಳ್ತಾರೆ 2 ಬಾರಿ ಸೋತಿದ್ರಲ್ಲ, ಈ ಬಾರಿ ಹೆಂಗ್ ಗೆಲ್ತಾರೆ? ಅನುಭವ ಇದೆಯಲ್ಲ, ಅನುಭವ ಇದೆ. 7 ಬಾರಿ ಗೆದ್ದಿರೋಂಥ KH ಮುನಿಯಪ್ಪನವ್ರನ್ನ ಸೋಲಿಸಿದ್ದಾರೆ ಅಂದರೆ 2 ಬಾರಿ ಸೋತಿರೋ ಮಲ್ಲೇಶ್ ಬಾಬುನ ಯಾಕೆ ಗೆಲ್ಸಕ್ಕಾಗಲ್ಲ ಜನ? ಅವ್ರ ಒಂದು ಉತ್ತಮವಾದ ರಾಜಕೀಯ ಬೆಳವಣಿಗೆ ಇದೆ. ಒಬ್ಬ ವಿದ್ಯಾವಂತರು. ಏನು ಓದಿದ್ದಾರೆ ಅವರು? ಅವ್ರು MBA ಮಾಡಿದ್ದಾರೆ. MBA. ಹೌದು. ವಿದ್ಯಾವಂತರೇ ಬೇಕು. ನಮ್ನೆಲ್ಲ ಯಾರನ್ನೇ ಹೋಗಿ ಕೇಳಿದ್ರು ವಿದ್ಯಾವಂತರೇ ಬೇಕು ಅಂತಾರೆ. ಆ ವಿದ್ಯಾವಂತರು ಏನಕ್ಕೆ ಉಪಯೋಗ ಆಗಲ್ಲ. ಯಾಕಂದ್ರೆ ವಿದ್ಯಾವಂತರು ಗೊತ್ತು ಯಾವ ಜಿಲ್ಲೆಯಲ್ಲಿ ಯಾವ ಅಧಿಕಾರಿ ಹತ್ರ ಹೋಗಿ ಏನು ಫಂಡ್ ತಗೊಂಡ್ಬರ್ಬೇಕಂತ ವಿದ್ಯಾವಂತರಿಗೆ ಗೊತ್ತಿರುತ್ತೆ. ಧನ್ಯವಾದಗಳು ಸರ್. ಕೋಲಾರದಲ್ಲಿ ಕಾಂಗ್ರೆಸ್, JDS ಎರಡು ಪಕ್ಷ ಇಲ್ಲಿ ಕಣಕ್ಕೆ ಇರ್ತದೆ. ಒಟ್ಟಾರೆ ಈ ಬಾರಿ ಕೋಲಾರ ಜಿಲ್ಲೆಯಲ್ಲಿ ಏನಾಗಬಹುದು ಸರ್ ಪರಿಸ್ಥಿತಿ? ಕೋಲಾರ ಜಿಲ್ಲೆಯಲ್ಲಿ ನಮ್ಗೆ ಬಿಜೆಪಿಗೆ ಗೆಲುವು ಆಗುತ್ತೆ ಸರ್ ಈ ಸರಿ. ಈಗ ಬಿಜೆಪಿ ಇಲ್ಲ, ಇಲ್ಲಿ JDS ಕ್ಯಾಂಡಿಡೇಟ್ ಇಬ್ರು ಸೇರಿ ಅವ್ರು ನಿಲ್ಲಿಸ್ತಾ ಇದ್ದಾರೆ. ಬಿಜೆಪಿ JDS ಇಬ್ರು ಒಂದೇ ಆಗುತ್ತೆ కాబట్టి ಯಾರಿದ್ರೆ ಅವರು ಗೆಲ್ತಾರೆ. ಯಾಕೆ ನೀವು ಕಾಂಗ್ರೆಸ್ ಆಯ್ಕೆ ಮಾಡ್ತಾ ಇಲ್ಲ ಅಂತ? ಏನ್ ಪ್ರಯೋಜನ ಸರ್? 70 ವರ್ಷ ಆಳಿದ್ದಾರೆ, ಏನ್ ಪ್ರಯೋಜನ?
50 ವರ್ಷ ಆಗ್ಬಿಟ್ಟು ಜೀರೋ ಇಕ್ಕಿದ್ದಾರೆ. ಇವಾಗ ಅವ್ರು 10 ವರ್ಷ ಮಾಡಿ ಇಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅವ್ರ ಯೋಗ್ಯತೆಗೆ ಒಂದು ವರ್ಷ ಆದ್ರೂ ಈ ತರ ಇಂಪ್ರೂವ್ಮೆಂಟ್ ಮಾಡಿದೆ ಅಂತ ಯೋಗ್ಯತೆಗೆ ಏನಾದ್ರು ತೋರಿಸಿದಾರಾ? ಅಷ್ಟು ಇಂಪ್ರೂವ್ಮೆಂಟು ಜಗತ್ತಿಗೆ 5ನೇ ದೇಶ ತರ ಮಾಡಿದ್ದಾರೆ. ಎಲ್ಲೋ 20ನೇ ದೇಶನ 30ನೇ ದೇಶನ ಇತ್ತು. ಒಂದೆರಡು ಟರ್ಮ್ ಕೊಡೋಣ ಬಿಜೆಪಿ. ಈಗ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಭಾಗ್ಯಗಳನ್ನು ಬಿಟ್ಟು ಅವರು ಗೆದ್ರು. ಈ ಬಾರಿ 25 ಭಾಗ್ಯಗಳನ್ನು ಬಿಡ್ತಾ ಇದ್ದಾರೆ ಕೇಂದ್ರದಲ್ಲಿ. ಏನಾದ್ರು ಎಫೆಕ್ಟ್ ಬಿಡ್ರಿ, ಅದಕ್ಕೇನಂತ ತೊಂದರೆ ಏನಿಲ್ವಲ್ಲ. ಗೌರ್ಮೆಂಟ್ ಅಲ್ಲಿ ತಾಕತ್ತಿದೆ ಬಿಡ್ತಿದ್ದಾರೆ. ಇವ್ರಂಗೆ ಲೋನ್ಗಳು ತಗೊಂಡು ಜನಗಳಿಗೆ ಹಂಚ್ತಾ ಇದ್ರೆ ಏನ್ ಬರುತ್ತೆ? ಸ್ವಂತ ದುಡ್ಡಿಂದ ಅದಕ್ಕೆ ಬೆಲೆ ಕೊಡ್ತಾರ ಅಂತ ಕೊಡ್ಬೇಕು. ಇವಾಗ ನೋಡಿ ಕೊಟ್ಟಿಲ್ವಾ, ಕೊಟ್ಬಿಟ್ಟು ಊಳಾಗಿಲ್ವಾ ಜನಗಳು? ಕರ್ನಾಟಕದಲ್ಲಿ ಏನ್ ಪ್ರಯೋಜನ? ಅಷ್ಟ್ ಮಾಡಿ ಲೋನ್ ತಗೊಂಡು ಪೇಮೆಂಟ್ ಸರಿಯಾಗಿ ಮಾಡ್ತಾ ಇಲ್ಲ ಪಾಪ. ಗೌರ್ಮೆಂಟ್ ಎಂಪ್ಲಾಯೀಸ್ ಏನ್ ಮಾಡ್ತಾರೆ? ಗೌರ್ಮೆಂಟ್ ಎಂಪ್ಲಾಯೀಸ್ ಇಲ್ಲಿ ಕೋಲಾರಲ್ಲಿ ಕಾಂಗ್ರೆಸ್ JDS ಎರಡಿದೆ. ಸೊ ಈ ಬಾರಿ ನಿಮ್ ಪ್ರಕಾರ ಯಾರು ಬರಬೇಕು, ಯಾರು ಆಯ್ಕೆ ಮಾಡ್ತಾರೆ ಮೇಡಮ್? ನನಗೇನು JDS ಬರಬೇಕು. JDS. ಓಕೆ, ಥ್ಯಾಂಕ್ ಯು. ಕೋಲಾರಲ್ಲಿ JDS ಕಾಂಗ್ರೆಸ್ ಮೇಡಮ್ ಯಾವ ಪಕ್ಷ? ಅದು ಹೇಳಕ್ಕಾಗಲ್ಲ ಸರ್. ಆ ಟೈಮಲ್ಲಿ ಈ ದುಡ್ಡು ಮೋಹ ಏನು ಅಂತ ಹೇಳಕ್ಕಾಗಲ್ಲ. ಅದು ನಾವ್ ಇದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನಿಮ್ ಪ್ರಕಾರ ಯಾರು ಬರ್ಬೋದು ಹಂಗಲ್ಲ? ಅದು ಹೇಳಕ್ಕಾಗಲ್ಲ ಸರ್. ಯಾರು ಅದೇ ಹೇಳ್ತಾ ಇದ್ದೀನಿ, ನಿಮಿಷಗಳ ಮೇಲೆ ಒಂದು ರಾತ್ರಿಯಲ್ಲಿ ಚೇಂಜ್ ಆಗೋಗುತ್ತೆ. ಅದು ಯಾರು ಸ್ಟಾರ್ ಚೆನ್ನಾಗಿದ್ರೆ ಅವ್ರು ಬರ್ತಾರೆ. ಅಲ್ಲ ಸ್ಟಾರ್. ಆಯ್ತು, ನಿಮ್ಮ ಅನಿಸಿಕೆ ಪ್ರಕಾರ ನೀವು ಯಾರನ್ನ ಬೆಂಬಲಿಸ್ತೀರಾ? ನಾವು BJPನೇ ಸರ್. ಥ್ಯಾಂಕ್ ಯು. ಈ ಬಾರಿ ಕೋಲಾರದಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಇಲ್ಲಿ ಕಾಂಗ್ರೆಸ್ JDS ಫೈಟ್ ಇದೆ ಸರ್. ಈ ಬಾರಿ ಬಿಜೆಪಿ JDS ಇಬ್ಬರು ಒಂದು ಸೇರಿ JDS ಅಭ್ಯರ್ಥಿ ನಿಲ್ಲಿಸ್ತಾ ಇದ್ದಾರೆ. ಸೊ ಇಲ್ಲಿ ಕಾಂಗ್ರೆಸ್ JDS ಇರ್ತದೆ ಸರ್. ನಿಮ್ಮ ಪ್ರಕಾರ ಇಲ್ಲಿ ಯಾವ್ದು ಬರ್ಬೋದು, ಯಾವ್ದು ಬರಬೇಕು ಅನ್ಕೊಂಡಿದ್ದಾರೆ ಸರ್? ನಿಮ್ಮ ಅಭಿಪ್ರಾಯ? ನಾವೆಲ್ಲ ಒಂದ್ ಕಡೆ ಇದು ನೋಡಿ, ನಿನ್ನೆ ತಾನೇ ಬೆಂಗಳೂರು ಗಲಾಟೆಗಳಾಯ್ತು. ಏನಾಯ್ತು ಅಂತ? ವರ್ದಾಡ್ ಸತ್ರ ಅಲ್ಲಿ ಕ್ಯಾಸೆಟ್ ಅಂಗಡಿ ಹನುಮಾನ್ ಚಾಲೀಸ್ ಆಗಿತ್ತಪ್ಪ. ಇದು ನಡೀತಾನೆ ಇದೆ ಇಂಥವೆಲ್ಲ. ಇವೆಲ್ಲ ಯಾರು ಇವಾಗ ಬಂದಾಗಿಂದ ಜಾಸ್ತಿ ಆಗ್ತದೆ ಇನ್ನ. ನಿಮ್ ಕಾಂಗ್ರೆಸ್ ಬಂದ ಮೇಲೆ ಇನ್ನ ಜಾಸ್ತಿ ಇಂತಾವು. ಎಲ್ಲ ಅವ್ರಿಗೆ ಸಪೋರ್ಟು, ನಮ್ಗೆಲ್ಲ ಏನು ಸಪೋರ್ಟೇ ಇಲ್ಲ. ನಮ್ಗೆ ನಮ್ದು ದೇವಸ್ಥಾನ ಬರೋ ದುಡ್ಡನ್ನೆಲ್ಲ ಕಿತ್ಕೊಳ್ಳೋದು, ಅವ್ರು ಕೊಡೋದು. ಇವಾಗ ಗವರ್ನರ್ ಕೂಡ ಉಗ್ದಿದ್ದಾರ ಇವತ್ತು. ಇನ್ನು ಅದಕ್ಕಿನ್ನ ಬೇಕಾ ಸಿದ್ದರಾಮಯ್ಯಂಗೆ? ಇವೆಲ್ಲ ತಿಳ್ಕೋಬೇಕು ಸರ್. ಈ ಬಾರಿ ಇವರು ಏನ್ ಹೇಳ್ತಾ ಇದ್ದಾರೆ, ಲಾಸ್ಟ್ ಇಯರ್ ವಿಧಾನಸಭಾ ಚುನಾವಣೆಯಲ್ಲಿ ಭಾಗ್ಯಗಳು ಕೊಟ್ಟು ನಾವು ಗೆದ್ವಿ. ಈ ಬಾರಿ ಕೇಂದ್ರ ಸರ್ಕಾರದಲ್ಲಿ 25 ಭಾಗ್ಯಗಳನ್ನು ಕೊಟ್ಟು ಗೆಲ್ತೀವಿ ಅಂತ ಇದ್ದಾರೆ. ಎಲ್ಲಿ 25 ಕೊಟ್ಟರು ಗೆಲ್ಲಲ್ಲ, 30 ಕೊಟ್ಟರು ಗೆಲ್ಲಲ್ಲ. ಭಾಗ್ಯಗಳು ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ? ಯಾರಿಗೆ ಬರ್ತಾ ಇತ್ತು? ಅರ್ಧಕ್ಕೆ ಬರ್ತಾ ಇತ್ತು, ಅರ್ಧಕ್ಕೆ ಬರ್ತಿಲ್ಲ. ಸುಮ್ಮನೆ 200 ಯೂನಿಟ್ ಅಂದ್ರು. ನಮ್ಮ ಮನೆಗೆ 65 ಯೂನಿಟ್ ಫಿಕ್ಸ್ ಮಾಡಿದ್ದಾರೆ. ಎಲ್ಲಿ ಭಾಗ್ಯಗಳಲ್ಲಿ ಆ ಅಮ್ಮನಿಗೆ 2000 ಬರುತ್ತೆ, ಆ ಅಮ್ಮನಿಗಿಲ್ಲ. ಯಾವ್ದು ನೆಟ್ಗೆ ಇಲ್ಲ, ಸುಮ್ಮನೆ ತೋರಿಸ್ತಾ ಇದ್ದಾರೆ 2000 ಬರ್ತಾ ಐತೆ ಅಂತ. ಅಲ್ಲ ಅತ್ತೇಗಲ್ಲ, ಮನೆಗಳಿಗೆ ಕೊಡ್ತಾ ಇಲ್ಲ. ಕೋಲಾರಲ್ಲಿ ಈ ಬಾರಿ ಎರಡು ಪಕ್ಷದಲ್ಲಿ ಯಾವ ಪಕ್ಷ ಗೆಲ್ಬಹುದು? BJPನೇ ಬರೋದು. ಇಲ್ಲ, JDS BJP ಒಂದಾಗಿ JDS ಕ್ಯಾಂಡಿಡೇಟ್ ನಿಲ್ತಾ ಇದ್ದಾರೆ. ಯಾರು ನಿಂತ್ಕೊಳ್ಳಿ ಸರ್, BJPನೇ ಬರೋದು. ಅಕಸ್ಮಾತ್ BJP ಕೊಟ್ಟಿಲ್ವಾ, ದಳ ನಿಂತ್ಕೊಳ್ತಾ ಇದಾರ, ದಳನೇ ಬರೋದು. BJP JDS ಇಬ್ರು ಸೇರಿ ಒಂದು ಪಕ್ಷ, ಒಬ್ಬ ಕ್ಯಾಂಡಿಡೇಟ್ ನಿಲ್ಲಿಸ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ JDS ಫೈಟ್ ಇದೆ ಮೇಡಮ್. ಈ ಬಾರಿ ನಿಮ್ಮ ಪ್ರಕಾರ ಇಲ್ಲಿ ಯಾವ ಪಕ್ಷ ಬರ್ಬೋದು? ನೀವೆಲ್ಲ ಯಾವ ಪಕ್ಷನ ಆಯ್ಕೆ ಮಾಡ್ತೀರಾ? ನಾವು ಅವತ್ತಿಂದ JDS ಅಲ್ಲೇ ಇದ್ದಿದ್ದು. ಈಗ JDS ಇದ್ದಿದ್ದು BJP ಇದು ಫಸ್ಟ್ ಇದು MLA ಎಲೆಕ್ಷನ್ ಮುಂಚೆನೇ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾಕಂದ್ರೆ ಕಾಂಗ್ರೆಸ್ ಬಂದು ನೋಡಿ ಹೆಂಗಿದೆಯೋ, ಪ್ರಪಂಚನೇ ಹೋಗ್ತಾ ಇದೆ. ಇವಾಗ ಊರುಗಳೆಲ್ಲ ಒಂದು ಹಾಲುಗಳು ಸಿಕ್ಕೋದಿಲ್ಲ. ಹೆಂಗಸರು ನೋಡಿದ್ರೆ ಹಿಂಗೆ ಏನು ಫ್ರೀ ಕೊಡೋ ಅವಶ್ಯಕತೆ. ಇವಾಗ ಒಂದು ಮನುಷ್ಯನಿಗೆ ಏನಾದರೂ ಫ್ರೀಯಾಗಿ ಬರುತ್ತೆ ಅಂದರೆ ದುಡಿಯೋ ಅವಶ್ಯಕತೆ ಏನಿರುತ್ತೆ, ನಾವೇ ಆಗ್ಬೋದು ಅಲ್ವಾ? ಇವಾಗ ಊಟ ಫ್ರೀ ಆಗಿದ್ರೆ ಬೆಳಗ್ಗೆ ಯಾರಾದರೂ ಅಡುಗೆ ಮಾಡಿರೋಡಿದ್ರೆ ನಾವೇನು ಕೆಲಸ ಮಾಡಬೇಕು? ಅಂತ ಮೆಂಟಾಲಿಟಿ ಹೆಂಗಸರು ಹೆಣ್ಮಕ್ಳಿಗೆ. ಯಾವ ಪಕ್ಷ ಬರ್ಬೋದು ಮೇಡಮ್ ನಿಮ್ಮ ಪ್ರಕಾರ? BJP ಬಂದ್ರೆ ಒಳ್ಳೇದು ಈ ಸತಿ. ಕಾಂಗ್ರೆಸ್ ಬರಲ್ಲ? ಕಾಂಗ್ರೆಸ್ ಏನು ಅವಶ್ಯಕತೆ ಇಲ್ಲ. ಅದು ಬಂದು ನಾವು ಚಿಕ್ಕವರಿದ್ದಾಗ ಹೇಳೋರು ಕಾಂಗ್ರೆಸ್ ಬಂದರೆ ಬರಗಾಲ ಬರುತ್ತೆ ಅಂತೇಳಿ. ನಾನು ಚೆನ್ನಾಗಿ ನೆನಪಿದೆ ಅದು. ನಾವು 8ನೇ ಓದ್ತಾ ಇದ್ದಾಗ ಕಾಂಗ್ರೆಸ್ ಬಂದು ಈ ಸತಿ ಕಾಂಗ್ರೆಸ್ ಬಂತು ಬರಗಾಲ, ಮಳೆ ಕೂಡ ಬರಲ್ಲ ಅಂತ ಇದ್ದು. ಹಂಗೆ ಆಗಿದೆ ಅಲ್ಲ. ಹಂಗೆ ಆಗಿದೆ. ಅದು ಈ ದೊಡ್ಡವ್ರು ಹೇಳಿದ್ದು ವಾಕ್ಷಿಗಳೇನೋ ಗೊತ್ತಿಲ್ಲ. ಅದು ಕೆಲವು ಇದೆಲ್ಲ ಒಗಟುಗಳಿರುತ್ತಲ್ಲ, ಆ ಥರ ಏನಾದ್ರು ಹೇಳಿದ್ರೇನೋ ಗೊತ್ತಿಲ್ಲ. ಬಟ್ ನೋಡಿ ಹಂಗೆ ಆಗ್ತಾ ಇದೆಯಲ್ಲ. ನಮ್ಮ ಹೆಸರು ರಾಮು ಅಂತ ಸರ್. ರಾಮು ಅಂತ ಯಾವ ಏರಿಯಾ ಸರ್? ನಮ್ದು ಕಾರಂಜಿಕಟ್ಟೆ. ಸರ್, ಈ ಬಾರಿ ಲೋಕಸಭೆ ಚುನಾವಣೆ ಏನು ಕೆಲವು ದಿನಗಳು ಬಾಕಿ ಇದೆ. ಇಲ್ಲಿ ಕಾಂಗ್ರೆಸ್ JDS ಇಬ್ಬರು ಫೈಟ್ ಇದೆ. ಇಲ್ಲಿ BJP JDS ಇಬ್ಬರು ಸೇರಿ ಒಂದು ವ್ಯಕ್ತಿ ನಿಲ್ಲಿಸ್ತಾ ಇದ್ದಾರೆ. JDS ಬರ್ಬೋದಾ, ಇಲ್ಲಿ ಕಾಂಗ್ರೆಸ್ ಬರ್ಬೋದಾ? ನಿಮ್ಮ ಅನಿಸಿಕೆ ಸರ್?
ಇಲ್ಲಿ ಬೇಸಿಕಲಿ ಜೆ ಡಿ ಎಸ್ಸಿಂದ ಸ್ವಲ್ಪ ಬೆಂಬಲ ಜಾಸ್ತಿ ಇರೋದ್ರಿಂದ ಜೆ ಡಿ ಎಸ್ ಕಡೆ ಯಾರು ಇರ್ತಾರೋ ಅವ್ರ ಜೊತೆಗೆ ಈ ಮೋದಿ ಅಲೆ ಸೇರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗೋದ್ರಿಂದ ಅವರೇ ಗೆಲ್ಬೋದು ಅಂತ ನನ್ನ ಅಭಿಪ್ರಾಯ ಸರ್. ನಿಮ್ಮ ಪ್ರಕಾರ ಯಾರು ಕಾಂಗ್ರೆಸ್ ಗೆಲ್ಬೇಕು ಅನ್ಕೊಂಡಿದ್ದೀರಾ? ಅದೇ ಇನ್ನು ಅವರು ಬಂಗಾರಪೇಟೆ ಅವ್ರ ಬಗ್ಗೆ ಅವರಷ್ಟು ಗೊತ್ತಿಲ್ಲ, ಅವ್ರ ಬಗ್ಗೆ ಏನು ಅಂತ. ಮುನಿಸ್ವಾಮಿ ಅವರು ಏನೋ ಒಂದು ಮಟ್ಟಿಗೆ ಇದ್ರು, ಈಗ ಅವರು ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ. ಅದು ತಿಳ್ಕೊಂಡು ಜನ ಯಾವ ರೀತಿ ಏನು ಮಾಡ್ತಾರೆ ಅಂತ ನೋಡಬೇಕು ಸರ್. ಒಟ್ಟಾರೆ ಎರಡು ಪಕ್ಷ ಸೇರಿ ಒಬ್ಬನ ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಈ ಪಕ್ಷಕ್ಕೆ ನೀವು ಬೆಂಬಲಿಸ್ಬೋದಾ? ಹಾಂ, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಜೆ ಡಿ ಎಸ್ಸಿಗೆ ಬೆಂಬಲಿಸೋರು ಅದಕ್ಕೆ ಬೆಂಬಲಿಸ್ತಾರೆ, ಬಿ ಜೆ ಪಿಯವರು ಅದಕ್ಕೆ ಬೆಂಬಲ ಕೊಡ್ತಾರೆ, ಅದರಿಂದ ಅವರೇ ಗೆಲ್ಬೋದು ಅಂತ. ಮೈತ್ರಿ ಇದೆಯಲ್ಲ, ಮೈತ್ರಿಯಿಂದ ಯಾವ ಪಕ್ಷ ಬಂದ್ರೂ ಮೈತ್ರಿನಲ್ಲಿ ಯಾವ್ದು ಬಂದ್ರು ನಾವು ವೋಟ್ ಮಾಡ್ತೀವಿ. ನಮ್ಗೆ ಬಿಜೆಪಿ ಆಸೆ ಇದೆ ಸರ್. ಈಗ ಜೆಡಿಎಸ್ ಇಂದ ಮಲ್ಲೇಶ್ ಬಾಬು ನಿಲ್ಲಿಸ್ತಾ ಇದ್ದಾರೆ ಈ ಬಾರಿ. ಮಲ್ಲೇಶ್ ಬಾಬು ಕಾಂಗ್ರೆಸ್ ಇದು ಬಿಜೆಪಿ ಜೆಡಿಎಸ್ ಇಬ್ರು ಸೇರಿ ಒಬ್ಬರು ನಿಲ್ಲಿಸ್ತಾ ಇದ್ದಾರೆ, ಮಲ್ಲೇಶ್ ಬಾಬು ಅಂತ. ಬಂಗಾರಪೇಟೆಯಲ್ಲಿ 2 ಬಾರಿ ಸೋತರು ಅವ್ರನ್ನ ಜೆಡಿಎಸ್ ಮಲ್ಲೇಶ್ ಬಾಬು ಮಂಗಮ್ಮ ಮಗ ಅಂತ. ಸರಿ ಸರ್, ನಮ್ಮ ಮುನ್ಸ್ವಾಮಿ ಇದ್ದಿದ್ರೆ ಚೆನ್ನಾಗಿತ್ತು. ಇರ್ಲಿ, ನಾವು ಮಾಡ್ಲೇಬೇಕು, ವಿಧಿ ಇಲ್ಲ. ಮೈತ್ರಿ ಇಲ್ಲ ಅಂದಿದ್ರೆ ಮುನ್ಸ್ವಾಮಿ ರೀಡಲ್ಲಿ ಗೆಲ್ತಾ ಇದ್ರು. ಈ ಸಲ ನಾವು ಯಾರ ಪಕ್ಷ ಯಾವ್ದಾದ್ರಾಗ್ಲಿ ನಾವು ಮಾಡ್ಕೊಡ್ತೀವಿ ಸರ್. ಕಾಂಗ್ರೆಸ್ ಸಪೋರ್ಟ್ ಮಾಡಲ್ಲ ನೀವು? ಕಾಂಗ್ರೆಸ್ ಬಂದು ದರಿದ್ರ ಬಂದ್ಬಿಟ್ಟು ಸರ್, ಮಳೆ ಇಲ್ಲ, ಬೆಳೆ ಇರ್ಲಿಲ್ಲ, ತುಂಬಾ ರೈತರ ಜೀವನ ಕಷ್ಟ ಆಗ್ಬಿಟ್ಟೈತೆ. ಈ ಸಲ ನಾವು ಮಾಡೋದೇ ಇದ್ರಿಗೆ ಸರ್, ಮೈತ್ರಿನಲ್ಲಿ ಯಾರು ಮಲ್ಲೇಶ್ ಬಾಬುನಲ್ಲಿ ಮಾಡ್ತೇವೆ ಸರ್. ಈ ಸಲ ಫಿಕ್ಸ್ ಸರ್. ಈ ಸಲ ಮಾಮೂಲಿ. ನಮಸ್ಕಾರ ಸರ್, ನಿಮ್ಮ ಹೆಸರು? ಮುನಿಯಂಕ್ ರೆಡ್ಡಿ ಅಂತ. ಮಯಾಂಕ್ ರೆಡ್ಡಿ. ಏನ್ ಕೆಲಸ ಮಾಡ್ತೀರಾ ಸರ್? ವ್ಯವಸಾಯ ಮಾಡ್ತೀವಿ. ಸೊ ಈ ಬಾರಿ ನಾವು ಲೋಕಸಭೆ ಚುನಾವಣೆ ಸಮೀಕ್ಷೆ ಮಾಡ್ತಾ ಇದ್ವಿ. ಕೋಲಾರ ಜಿಲ್ಲಾ ಸಂಪೂರ್ಣವಾಗಿ ನಾವು ಚುನಾವಣೆ ಸಮೀಕ್ಷೆ ಮಾಡ್ತಾ ಇದ್ವಿ. ಇನ್ನೇನು ಕೆಲವೇ ದಿನಗಳು ಚುನಾವಣೆ ಇದೆ, ಗೊತ್ತಾ? ಗೊತ್ತು ಸರ್. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಜೆಡಿಎಸ್ 2 ಅಭ್ಯರ್ಥಿಗಳಿದ್ದಾರೆ. ಸೊ ಈ ಬಾರಿ ನೀವು ಯಾವ ಪಕ್ಷವನ್ನು ಆಯ್ಕೆ ಮಾಡ್ತೀರಾ? ಯಾರನ್ನ ಗೆಲ್ಲಿಸ್ಬೇಕು ಅನ್ಕೊಂಡಿದ್ದೀರಾ? ನಾವು ಬಿಜೆಪಿಯೇ ಬರಬೇಕು ಅಂತ. ಯಾಕೆ ಬಿಜೆಪಿನೇ ಬರಬೇಕು ಅನ್ಕೊಂಡಿದ್ದೀರಾ? ಅದು ಬಂದರೆ ನಮ್ಮ ದೇಶಕ್ಕೆ ಸ್ವಲ್ಪ ಗ್ರಿಪ್ ಇದ್ದಂಗೆ ಚೆನ್ನಾಗಿದೆ. ಕಾಂಗ್ರೆಸ್ ಬಂದರೆ ಏನಾಗ್ಬೋದು? ಏನೋ ಅದು ಬಂದರೆ ನಮ್ಮ ಹಿಂದೂ ಇರೋದಿಗೆ ಉತ್ತರ ಇದೇ ಆಗ್ತಾ ಇದೆ ಎಲ್ಲ. ಏನೇನು ಅಲ್ಲಿ ಕಾಂಗ್ರೆಸ್ ಅವರು? ಹೌದು, ಅದೇ ಅದು ದ್ರೋಜನ ಮಾಡ್ತಾ ಇರೋದು, ಸ್ವಲ್ಪ ರೈತರಿಗೆ ಇದು ಮಾಡೋದು. ಇವಾಗ ಕರೆಂಟು ಪ್ರಾಬ್ಲಮ್ ಆಗಿಬಿಟ್ಟಿದೆ ರೈತರಿಗೆ. ಇವಾಗ ಸಬ್ಸಿಡಿಯೇ ಇಲ್ಲ ರೈತರಿಗೆ, ಜಾಸ್ತಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಕರೆಂಟ್. ಸೊ ಆದ್ದರಿಂದ ಕಾಂಗ್ರೆಸ್ನ ಆಯ್ಕೆ ಮಾಡಲ್ಲ? ಇಲ್ಲ ಸರ್. ಸೊ ನಮಗೆ ಬಿಜೆಪಿ ಇದ್ರೇನೆ ಒಳ್ಳೇದು. ಸೊ ಈ ಬಾರಿ ಕೋಲಾರಲ್ಲಿ ಜೆಡಿಎಸ್ ಬಿಜೆಪಿ ಇಬ್ರು ಪಕ್ಷ, 2 ಪಕ್ಷ ಒಂದಾಗಿ ಇವಾಗ ಸಾರಿ ಬಿಜೆಪಿಯಲ್ಲಿ ಇಲ್ಲ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬುನ ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ನೀವೆಲ್ಲ ಯಾರನ್ನ ಬೆಂಬಲಿಸ್ತೀರಾ? ಜೆಡಿಎಸ್ ಇದ್ರೂ ಪರವಾಗಿಲ್ಲ. ಜೆಡಿಎಸ್ ನೀವು ಸಾರಿ ಗೆಲ್ಲಿಸ್ತೀವಿ ಸರ್. ಸೆಂಟ್ರಲ್ ಅಲ್ಲಿ ಮೋದಿ ಆಗ್ಬೇಕು? ಮೋದಿನೇ ಬರ್ಬೇಕು. ಯಾಕೆ ಬೇರೆಯವ್ರು ಆಗ್ಬಾರ್ದು ಅಂತ? ಅದು ನಾವು ಚೆನ್ನಾಗಿದೆ ಇರಬೇಕು ಅಂದರೆ, ಇಂಡಿಯಲ್ಲಿ ಇಲ್ಲೇ ಇರಬೇಕು ಅಂದರೆ ಮೋದಿನೇ ಬರಬೇಕು. PM ಕಿಸಾನು ಎಲ್ಲ ಬರ್ತಾ ಇದೆಲ್ಲ, ಅವು ಇವಾಗ ಡೈರೆಕ್ಟ್ ಅವ್ರ ಖಾತೆಗೆ ಬಂದ್ಬಿಡ್ತಾ ಇದೆ. ಅವಾಗ ಸ್ಲಿಪ್ ಬರೆಯೋದು, ಅಲ್ಲಿ ಹೋಗೋದು, ಸೆಕ್ರೆಟರಿ ಹತ್ರದ ಕೆಲವರಿಗೆ 50% ರೈತರು ಕೂಡ ಬಂದಿಲ್ಲ ಮೊದಲು. ಈ ಮೋದಿ ಬಂದ ಮೇಲೆ ಎಲ್ಲ ಅಕೌಂಟ್ ಇದು ಮಾಡಿದ್ಮೇಲೆ ಎಲ್ಲರೂ ಪ್ರತಿಯೊಂದು ರೈತರಿಗೆ ಬರ್ತಾ ಇದೆ. ನೇರವಾಗಿ ರೈತರು ಏನೇ ಆಗಿರಲಿ ಪ್ರತಿಯೊಬ್ಬರು ಕೂಲಿ ಇರ್ಬೋದು, ಪ್ರತಿಯೊಂದು ಅವ್ರ ಅಕೌಂಟ್ಗೆ ಕರೆಕ್ಟಾಗಿ ಬರ್ತಾ ಇದೆ. ಬಿಜೆಪಿಯಲ್ಲೇ ಇದ್ದಾರೆ. ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಕಾಂಗ್ರೆಸ್ ಯಾವ ಥರ ಮಾಡ್ತಾ ಇದೆ ಅಂತ. ಬಿಜೆಪಿಯೇ ಬೇಕು ಅಂತ ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರಿ ಸರ್. ವೀಕ್ಷಕರೇ, ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್, ಬೆಂಗಳೂರು.